ಈಗ ನಿಮ್ಗೊಂದು ಪಾತ್ರವನ್ನು ಕೊಡ್ತೀನಿ, ಹಳ್ಳಿ ಹುಡುಗಿ ಪಾತ್ರದಲ್ಲಿ ನೀವು ಮಾತಾಡಿ. ಅಪ್ಪಯ್ಯ ಉಂಡ ನೀವು ಮಾಡಿಕೊಟ್ರೆ ನಾವು ಊಟ ಮಾಡೋದಲ್ಲ. ಖಂಡಿತ ಅಪ್ಪಯ್ಯ, ರೊಟ್ಟಿ ತಟ್ಕೊಡ್ತೀನಿ. ಕೊಡುವಾಗ ಮಾಡುದೇ ಇರೋದು. ಕಟಕ್ ರೊಟ್ಟಿ ಹಾಕ್ತೇನಾ? ಕಟಕ್ ರೊಟ್ಟಿ ಬೇಡ, ನನಗೆ ಬಾಯಲ್ಲಿ ಹಲ್ಲಿಲ್ಲ. ಇವಾಗ ನಾನು ರೆಡಿ ಇದ್ದೀನಿ ಹಳ್ಳಿಗೆ ಬರಕ್ಕೆ. ನಮ್ ಕೂಡ ನೀವು ಕೆಲ್ಸಕ್ಕೆ ಬರ್ತೀನಿ ಅಂದ್ರೆ ಬಾ, ಬೇರೆ ಕೆಲಸ. ಇನ್ನೇನ್ ಮಾಡ್ಬೇಕು ಹೇಳ್ರಿ? ಹೊಲ್ದ ಕಸ ಅಲ್ಲ, ಕಸ ತೆಗಿಬೇಕು, ಸಗಣಿ ಬೆಳಿಬೇಕು, ಮುಂಜಾನೆದ್ದು ಡಗರ ಮರಿಗೆ ಮೇವು ಹಾಕ್ಬೇಕು, ಹಾ ಮತ್ತ ನಮ್ ಕೂಡ ಕೆಲ್ಸಕ್ಕೆ ಬರಬೇಕು. ಮಾಡ್ತೀನಿ ಬಿಡ್ರಿ. ಈಗ ಈ ನಮ್ಮ ನಿಖಿತಾ ಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿ ನೀವೇನಾದ್ರೂ ವೋಟ್ ಹಾಕಿದ್ರೆ ಅವರು ನಿಮ್ಮ ಊರು ಸೇರ್ತಾರೆ. ಆಯ್ತಾಯ್ತು. ಅದಕ್ಕೂ ಮುನ್ನ ನಮ್ಮ ನಿಖಿತಾ ಸ್ವಾಮಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಯಾರೋ ಒಬ್ಬರು ಗೆಳತಿ ಬರ್ತಿದ್ದಾರೆ, ಸರ್ಪ್ರೈಸ್ ಗೆಳತಿ ಬರ್ತಿದ್ದಾರೆ. ಅವ್ರನ್ನ ನಾನೀಗ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ. ವೇರ್ ಇಸ್ ದ ಸರ್ಪ್ರೈಸ್? ಹಾಯ್ ನೀತು, ಹೌ ಆರ್ ಯು? ವೆಲ್ಕಮ್ ವೆಲ್ಕಮ್. ಗುಡ್ ಗುಡ್ ಗುಡ್. ಬನ್ನಿ. ಸೂಪರ್ ಕ್ವೀನ್ ಅಲ್ಲಿ ಭಾಗವಹಿಸಿದಂತಹ ನೀತು ಅವರು ಬಂದಿದ್ದಾರೆ. ಜೋರ್ ಚಪ್ಪಾಳೆ ಬರಲಿ ನೀತುಗೆ. ಈಗ ನೀವು ನಿಮ್ಮ ಫ್ರೆಂಡ್ ನ ಫಿಶ್ ಮಾಡಕ್ ಬಂದಿದ್ದೀರಾ ಅಥವಾ ನೀವೇ ಕಂಟೆಸ್ಟೆಂಟ್ ಆಗಿ ಬಂದಿದ್ದೀರಾ? ಎಸ್ ಅಂದ್ರೆ ಇಬ್ರು ಹೋಗ್ಬಿಡೋಣ. ಡೆಫಿನೆಟ್ಲಿ. ಕಾಯ್ತಾ ಇದ್ದಾರೆ ನಮ್ಮ ಎಲ್ಲ ಹಳ್ಳಿ ಮಂದಿ. ನಿಖಿತಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಒಂದು ಐಷಾರಾಮಿ ಜೀವನದಲ್ಲಿ ಇದ್ದಂತ ಹುಡುಗಿ ಹಳ್ಳಿಲಿ ಹೊಂದ್ಕೊಳಕ್ ಆಗತ್ತ? 100% ಹೊಂದ್ಕೋತಾಳೆ. ಯಾಕಂದ್ರೆ ಶೀ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನಾಲಿಟಿ. ನಂಗೆ ಸೂಪರ್ ಕ್ವೀನ್ ನಂಗೊಂದು ಪವರ್ ಕೊಟ್ಟಿದೆ. ಆ ಪವರ್ನ ಹಳ್ಳಿ ಪವರ್ ನಿಖಿತಾ ಕೊಡುತ್ತೆ. ಶಿ ವಿಲ್ ವಿನ್ ದ ಟ್ರೋಫಿ ಫಾರ್ ಶೂರ್. ಎನಿವೇಸ್, ವಿಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನೀತು, ಥ್ಯಾಂಕ್ ಯು. ಚಪ್ಪಾಳೆ ಬರಲಿ ಫಾರ್ ನೀತು ಅವರೇ. ಅಪ್ಪರೇ, ಈಗ ನಿಮ್ಮ ಕೈಯಲ್ಲಿರುವಂತ ವೋಟಿಂಗ್ ಪ್ಯಾಡ್ ನ ಬಳಸಿ ನಿಖಿತಾ ಅವರು ನಿಮ್ಮ ಹಳ್ಳಿಗೆ ಬರಬೇಕು ಬೇಡವೋ ನಿರ್ಧಾರ ನಿಮ್ದು. ನಿಮ್ಮ ಸಮಯ ಶುರು. ನಮ್ಮ ಹಳ್ಳಿ ಮಂದಿ ವೋಟ್ ಮಾಡಿ ಆಗಿದೆ. ಈಗ ನಿಖಿತಾ ಸ್ವಾಮಿ ಅವರು ನಮ್ಮ ಹಳ್ಳಿಗೆ ಎಂಟ್ರಿ ಕೊಡಿಸ್ತಾರೋ ಇಲ್ವೋ ಅಂತ ಗೊತ್ತಾಗತ್ತೆ. ರಿಸಲ್ಟ್ ಪ್ಲೀಸ್. You're selected 85%. Congratulations. ಏನ್ ಗೊತ್ತಾ ಸರ್, ಸಿನಿಮಾ ಒಂದ್ ಕಡೆ ಇಟ್ರೆ ಇದು ಇನ್ನೊಂದೇ ಲೆವೆಲ್. ಹೋಗಿ ಬರ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ, ಹಳ್ಳಿಗೆ ಹೋಗಿ ಅವಳ ಪವರ್ ತೋರಿಸ್ಕೊಂಡ್ ಬರ್ಲಿ. ನಿಮ್ಮ ಕಿವಿ ಮಾತೊಂದು. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಮಗಳೇ, ಚೆನ್ನಾಗಿ ಹೋಗ್ಬಿಟ್ ಬಾ. ನಿನ್ಗೇನಿದೆ ಹೊಸದಲ್ಲ ಇದು. ಆಲ್ ದ ಬೆಸ್ಟ್. ಈಗ ನಮ್ಮ ಹಳ್ಳಿ ಪವರ್ ಅಲ್ಲಿ ಮುಂದಿನ ಸ್ಪರ್ಧಿನ ನೋಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಚಿತ್ರಶ್ರೀ ಆನ್ ಸ್ಟೇಜ್. ಚಿತ್ರಶ್ರೀ, ವೆಲ್ಕಮ್. ವೆಲ್ಕಮ್ ಟು ಹಳ್ಳಿ ಪವರ್ ರೀಲೋಡೆಡ್. ಥ್ಯಾಂಕ್ ಯು ಸೋ ಮಚ್. ಹೆಂಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಹೌದಾ? ಚಿತ್ರಶ್ರೀ ಏನ್ ಮಾಡ್ತಾರೆ, ಅವರ ದಿನಚರಿ ಏನು, ಇವೆಲ್ಲವೂ ಕೂಡ ಗೊತ್ತಾಗ್ಬೇಕಲ್ವಾ? ಹೌದು. ಹಾಗಾದ್ರೆ ನಿಮ್ ಮುಂದೆ ಬರ್ತಾ ಇದೆ ನಮ್ಮ ಚಿತ್ರ ಅವರ ಒಂದು ಅದ್ಭುತವಾದ ಚಿತ್ರ. ಪಕ್ಕ ಪಾರ್ಟಿ ಫ್ರೀಕ್. ಇವರು ಪ್ರಕ್ಕ ಪಾರ್ಟಿ ಫ್ರೀಕ್. ಏನಮ್ಮ ಚಿತ್ರಶ್ರೀ? ಹೇಳಿ ಸರ್. ಏನಮ್ಮ ಲಾಸ್ಟ್ ಆಟಮ್ ಬಾಂಬ್? ಹೌದು. ಓ, ದಾಟ್ಸ್ ಲೈಕ್ ಎ ಪವರ್ಫುಲ್ ಬಾಂಬ್. ವೆರಿ ಗುಡ್. ನೋಡಿ ಎಲ್ಲ ಹೆದರ್ಬಿಟ್ಟವ್ರೆ ಪಾಪ. ಏನ್ ಆಕ್ಚುಲಿ ಗಂಡಸರ ಜಾತಿ ಅಂತ ನೀನ್ ಇಷ್ಟ ಅಲ್ಲ ಅಂತ ಹೇಳಿದ್ರಂತೆ, ಯಾಕೆ? ಚಿಕ್ಕ ವಯಸ್ಸಿಂದಾನು ನಾನು ನಮ್ಮ ಮನೇಲಿ ಎಲ್ಲಾರು ವುಮೆನ್ಸ್ ಎಲ್ಲರೂ ಇಂಡಿಪೆಂಡೆಂಟ್ ಆಗೇ ಇರೋದು. ಸೊ ನಾನು ಅದನ್ನ ನೋಡ್ತಾ 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 ನಾನು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ. ಸೊ ಅದಕ್ಕೆ ಪಾರ್ಟಿ ಎಲ್ಲ ಯಾರ ಜೊತೆ ಮಾಡ್ತೀರಿ? ಪಾರ್ಟಿ ಎಲ್ಲ ಫ್ರೆಂಡ್ಸ್ ಜೊತೆ ಮಾಡ್ತೀನಿ. ಹೌದಾ? ಅಜ್ಜಿನ ಕೂಡ ಕರ್ಕೊಂಡು ಹೋಗ್ತೀರಾ? ಹೌದು. ನನಗೆ ಪಾರ್ಟಿ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ಅಜ್ಜಿ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನೇ ನೋಡ್ಕೊಂಡಿದ್ದು ನನ್ನ. ಸೊ ಅವ್ರ ಜೊತೆ ನಾನು ಎಲ್ಲ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಅನ್ಬಿಟ್ಟು ಪಾರ್ಟಿ ಕರ್ಕೊಂಡು ಹೋಗಿದ್ದೆ. ಅಜ್ಜಿ ಅಂತೂ ಫುಲ್ ಪಾರ್ಟಿ ಮಾಡ್ಕೊಂಡು ಏನ್ ಕೂಲ್ ಅಜ್ಜಿ ಇದಾರ್ರಿ. ಆಕ್ಚುಲಿ ನಿಮ್ಗಿಂತ ಅವ್ರನ್ನೇ ಕಂಟೆಸ್ಟೆಂಟ್ ಕರ್ಕೋಬಹುದಪ್ಪ ನಾವು. ಏನಮ್ಮ ಬರ್ತೀರಾ ನೀವು? ಪಕ್ಕ ಪಾರ್ಟಿ ಫ್ರೀಕ್ ಅಜ್ಜಿ, ಪಕ್ಕ ಪಾರ್ಟಿ ಫ್ರೀಕ್. ಈಗ ಈ ಒಂದು ವೇದಿಕೆಯಲ್ಲಿ ಸೆಲೆಕ್ಟ್ ಆದ್ರೆ ಚಿತ್ರಶ್ರೀ, ನಿಮ್ಗೆ ಪಾರ್ಟಿ ಇರಲ್ಲ, ಅಲ್ಲಿ ಹಳ್ಳಿ ಪಾರ್ಟಿನೇ ಬೇರೆ ಇರುತ್ತೆ. ಹೆಂಗೆ? ಸರ್ ಪರವಾಗಿಲ್ಲ ಸರ್. ಪಾರ್ಟಿ ಪ್ಲೇಸ್ಗಳಿಲ್ಲ ಅಲ್ಲಿ. ಅರ್ಥ ಆಯ್ತಾ? ರೆಡಿನಾ? ಎಸ್ ಸರ್. ಎಸ್ ಸರ್. ನಿಮ್ ತಾಯಿನ ಕೇಳ್ತೀನಿ. ಅಮ್ಮ ನಮಸ್ತೆ, ವೆಲ್ಕಮ್.
ಹಿಂಗಮ್ಮ ಚಿತ್ರಶ್ರೀ ಅವಳು ಹೇಳ್ಬೇಕು ಅಂದ್ರೇನೆ ಆಟೋಮ್ ನಿಜವಾಗ್ಲು ಆ ಒಂದು ಗಂಡು ಮಗು ತರ ಬೆಳೆದಿದ್ದಾಳೆ ತುಂಬಾ ಯಾವುದಕ್ಕೆ ಆಗ್ಲಿ ಧೈರ್ಯವಾಗಿ ಮುಂದಕ್ಕೆ ನುಗ್ತಾಳೆ ಯಾವುದಕ್ಕೂ ಹಿಂದೇಟಂತೂ ಹಾಕೋದಿಲ್ಲ ಏನ್ ಮನೇಲಿ ಒಂದು ಕೆಲಸ ಮಾಡಲ್ಲ ಅಟ್ಲೀಸ್ಟ್ ಈಗ ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ಲಿ ಅನ್ನೋದು ಒಂದು ದೊಡ್ಡ ಆಸೆ ನನಗೆ. ಬಟ್ ಮಾಡ್ತಾರಾ? ಖಂಡಿತ ಮಾಡೇ ಮಾಡ್ತಾಳೆ. ನಿಮ್ಗೆ ನಂಬಿಕೆ ಇದೆ? ನಂಬಿಕೆ ಇದೆ 100%. ನಮ್ಮ ಹಳ್ಳಿ ಮಂದಿ ಈ ಪಾರ್ಟಿ ಗರ್ಲ್ ನ ಯಾವ ಮಟ್ಟಕ್ಕೆ ಅಕ್ಸೆಪ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೋಡ್ರಪ್ಪ, ಪಕ್ಕ ಪಾರ್ಟಿ ಫ್ರೀಕ್ ಚಿತ್ರಶ್ರೀ ಬಂದಿದ್ದಾರೆ. ಜಬರ್ದಸ್ತ್ ಅದಾರ. ಜಬರ್ದಸ್ತ್ ಇದಾರ? ಅಲ್ಲ ಜಬರ್ದಸ್ತ್ ಅದಾರ್ರಿ ಅಂದೆ. ಆದ್ರೆ ಏನ್ ಗೊತ್ತಾ, ಪಾಪ ನಮ್ಮ ಚಿತ್ರಶ್ರೀಗೆ ಗಂಡು ಜಾತಿ ಅಂದ್ರೆ ಇಷ್ಟ ಇಲ್ಲ. ಯಾಕೆ ಆಗಿಬಾರ್ದಲ್ವ ನಾನು ಚಿಕ್ಕ ವಯಸ್ಸಿಂದನೂ ಯಾರು ಒಂದು ಹುಡುಗನ ಸಪೋರ್ಟ್ ಇಲ್ಲದೆ ಬೆಳೆದಿದ್ದು, ಯಾಕಂದ್ರೆ ನನ್ಗೆ ಅಪ್ಪ ಇಲ್ಲ. ಸೊ ಪ್ರತಿಯೊಂದು ನಮ್ಮ ಅಮ್ಮನೇ ಸಾಕಿರೋದು, ಅವ್ರ ಸ್ಟ್ರಗಲ್ಸ್ ನೋಡಿದೀನಿ ಪ್ರತಿಯೊಂದು, ಎಲ್ಲ ಅಬ್ಸರ್ವ್ ಮಾಡಿರೋದ್ರಿಂದ. ಸೊ ಐ ಡಿಸೈಡೆಡ್ ಬೇಡ ಅಂತ. ಈ ಗಂಡು ಜಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಸಪೋರ್ಟ ಮಾಡಿಲ್ಲ ಅಂತ ಇಡೀ ಗಂಡು ಜಾತಿಗೆ ದ್ವೇಷ ಮಾಡೋದಿದ್ ಯಾವ ನ್ಯಾಯ ಮೇ ತಾಯಿ? ಬಿ ಅದು ತಪ್ಪೇನೋ, ಬಟ್ ಆಸ್ ಪರ್ ನಾವು ಅಷ್ಟೇ. ಈ ನಮ್ಮೂರಿಗೆ ಬಂದ ಮೇಲೆ ಗಂಡಸರ ಸಹಾಯ ಇಲ್ಲದೆ ನೀ ಯಾವುದೋ ಕೆಲಸ ಮಾಡಾಕ ಆಗುದಿಲ್ಲವ. ಈಗ ನೋಡಮ್ಮ, ಗಂಡು ಜಾತಿನ ಏನಾದ್ರು ಇಷ್ಟಪಟ್ಟಿಲ್ಲ ಅಂದ್ರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಅಲ್ಲೇನ್ರು? ಹಾಗಿದ್ರೆ ಇವಾಗ್ಲಿಂದ ಇಷ್ಟಪಡೋ ಸ್ಟಾರ್ಟ್ ಮಾಡ್ತೀನಿ. ಏ ಪ್ರಭ್ಯಾ, ನಮ್ಮ ಚಿತ್ರಶ್ರೀ ಅವ್ರ ಬಗ್ಗೆ ಅವ್ರ ಏನಂತಾರೆ ಕೇಳಿ. ಆಗ ಅಲ್ಲೇ ಕೇಳತ್ತಾರ ಬೇ, ಇಲ್ಲಿ ಬಾ, ಇಲ್ಲಿ ಪಾರ್ಟಿ ಮಾಡ್ತಾರಂತ ಬೇ ನಮ್ಮ ಊರಿಗೆ ಬಂದು. ಅಮ್ಮ, ಪಾರ್ಟಿ ಅಂದ್ರೆ ಏನ್ ಗೊತ್ತಾ? ಕೋಲ್ರಿ ಗೋಳ ಹಣೆ ಬಾರ ಹೋಳಿಗೆ ತಿನ್ನೋದ ಪಾರ್ಟಿ. ಮಾಸ್ಟರ, ಈ ನಮ್ಮ ಸಿಟಿ ಹುಡುಗಿರ್ನೆಲ್ಲ ನೋಡಿ ಒಂದು ಹಾಡ್ ಬಿಡ್ರಲ್ಲ.